ಹಾಯ್ ಹಲೋ ನಮಸ್ಕಾರ ವೆಲ್ಕಮ್. ನೀವು ನೋಡ್ತಾ ಇದ್ದೀರಾ ಅಂಕಿತಾ ಫ್ಯಾಷನ್ ವೇರ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನಲ್ಲಿ ದಿನ ಒಂದೊಂದು ಹೊಸ ವೀಡಿಯೋಗಳನ್ನು ಹಾಕ್ತಾ ಇರ್ತೀವಿ. ನೀವು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ದಿನಕ್ಕೊಂದೊಂದು ಹೊಸ ವೀಡಿಯೋಗಳು ಬರ್ತಾ ಇರ್ತವೆ. ತುಂಬ ಜನ ಕೇಳಿದ್ರಿ, ಈ ಪ್ರಿನ್ಸಸ್ ಕಟ್ ಬ್ಲೌಸ್ ಬೋಟ್ ನೆಕ್ ಹೇಗೆ ಬಾಡಿ ಮೆಜರ್ಮೆಂಟ್ ತೊಗೊಂಡು ಸ್ಟಿಚಿಂಗ್ ಮಾಡೋದು, ಕಟ್ಟಿಂಗ್ ಮಾಡೋದು ಅನ್ನೋದನ್ನು ಕೇಳ್ತಾ ಇದ್ರಿ. ಅವ್ರಿಗೆಲ್ಲರಿಗೋಸ್ಕರ ಇವತ್ತಿನ ದಿನ ಬಾಡಿ ಮೆಜರ್ಮೆಂಟನ್ನು ತೊಗೊಂಡು ಪ್ರಿನ್ಸಸ್ ಕಟ್ ಬ್ಲೌಸನ್ನು, ಬೋಟ್ ನೆಕ್ ಬ್ಲೌಸನ್ನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಈ ಒಂದು ಬ್ಲೌಸು ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀವಿ. ಪ್ರಿನ್ಸಸ್ ಕಟ್ ಬ್ಲೌಸು. ಕಟ್ಟಿಂಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೋಡಿ, ತುಂಬ ಲೈನಿಂಗ್ ತುಂಬ ಕಡಿಮೆ ಇದೆ. ಅವ್ರು ಲೈನಿಂಗ್ ಕಡಿಮೆಯನ್ನು ಕೊಟ್ಬಿಟ್ಟಿದ್ದಾರೆ. ನಿಮಗೆ ಕೆಳಗಡೆ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ಬಾಡಿ ಲೆಂತು 13 ಇಂಚು ಲೆಂತ್ ಇದೆ. 13 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು 1/2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ ಬಿಟ್ಕೊತಾ ಇದ್ದೀನಿ. ಯಾವಾಗಲೂ ನಾರ್ಮಲ್ಲು ಸ್ಟಿಚಿಂಗ್ಗೆ 2.5 ಇಂಚು ನಾವು ಮಾರ್ಕನ್ನು ಮಾಡ್ಕೊತೀವಿ. ಆದರೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ಸುಮ್ಮನೆ 2.5 ಇಂಚ್ಗೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅವರ ಶೋಲ್ಡರ್ ಬಂದು 15 ಇಂಚಿದೆ. 15 ಇಂಚು ಶೋಲ್ಡರು, ಅರ್ಧ 7.5. ಬ್ಯಾಕ್ 3 ಇಂಚು ಡೀಪ್ ಇರೋದ್ರಿಂದ ಶೋಲ್ಡರನ್ನು 3/4 ಇಂಚು ಕಡಿಮೆ ಮಾಡ್ಕೊತಾ ಇದ್ದೀನಿ. 3 ಇಂಚು ಬ್ಯಾಕು ಡೀಪು. ನಾವು ಶೋಲ್ಡರ್ ಬ್ರಾಡನ್ನು, ನೆಕ್ ಬ್ರಾಡನ್ನು 4.5 ಇಂಚು ಇಟ್ಕೊತಾ ಇದ್ದೀನಿ. 4.5 ಪ್ಲಸ್ ಅರ್ಧ ಸ್ಟಿಚಿಂಗ್ಗೆ ಅಂತ 5 ಇಂಚು. ನೋಡಿ, ಇವಾಗ ಮಾರ್ಕನ್ನು ಮಾಡ್ಕೊಳ್ಳೋಣ. ಈ ಥರ ಬೋಟ್ ನೆಕ್ ಆಯಿತು. ಶೋಲ್ಡರ್ ಹತ್ರ ಒಂಚೂರು ಕ್ರಾಸ್ ಆಗಿ ತೊಗೊತಾ ಇದ್ದೀನಿ. ಇವಾಗ ಅವರು ಚೆಸ್ಟ್ ಲೂಸ್ ಬಂದು 30.5, 2 ಇಂಚು ಎಕ್ಸ್ಟ್ರಾವನ್ನು ಇಟ್ಕೊತೀವಿ. ಎಕ್ಸ್ಟ್ರಾ 2 ಇಂಚು ಲೂಸನ್ನು ಇಟ್ಕೊತೀವಿ. ಅಲ್ಲಿಗೆ 30.5 ಅಂದರೆ 2 ಇಂಚು 32.5 ಆಯಿತು. ಅದರಲ್ಲಿ ಅರ್ಧ 16.5, 8.25 ಆಯಿತು. 8.25 ಪ್ಲಸ್ 1.5 ಇಂಚು ಸ್ಟಿಚ್ ಎಕ್ಸ್ಟ್ರಾ. ಈಗ ಆರ್ಮಲ್ ನೋಡೋಣ. ಆರ್ಮಲ್ ಬಂದು 14.5 ಇದೆ. ನಾವು 14.5 ಅಂದರೆ 7 ಕಾಲಲ್ಲಿ 1 ಇಂಚನ್ನು ಕಡಿಮೆ ಮಾಡ್ಕೊತೀನಿ. ಅಂದರೆ 6.25. 7 ಕಾಲಲ್ಲಿ 6.25 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಕರ್ವ್ ಆಗಿ ಸ್ಟಿಚ್ಚನ್ನು ಮಾರ್ಕನ್ನು ಮಾಡ್ಕೊತೀನಿ. ಅರ್ಥ ಆಯಿತಾ? ಆರ್ಮೋಲಲ್ಲಿ ಯಾವಾಗಲೂ 1 ಇಂಚನ್ನು ಕಡಿಮೆ ಮಾಡ್ಕೊತೀನಿ. ಶೋಲ್ಡರಲ್ಲಿ 1/4 ಇಂಚು. ಈಗ ಬ್ಯಾಕ್ ಡೀಪ್ ನೋಡೋಣ. ಬ್ಯಾಕ್ ಡೀಪ್ ಬಂದು 11 ಇಂಚ್ ಹೇಳಿದ್ದಾರೆ. 11 ಇಂಚಿಗೆ ಅವರ ನೆಕ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಡೀಪ್ ಅಂತ ಲೆಕ್ಕಕ್ಕೆ ಬರಲ್ಲ. ಮೇಲ್ಗಡೆ 3 ಇಂಚ್ ಮಾತ್ರ ಡೀಪ್ ಲೆಕ್ಕಕ್ಕೆ ಬರುತ್ತೆ. ಇವಾಗ ವೇಸ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ವೇಸ್ಟ್ ಬಂದು 24 ಇಂಚು. ಅಂದರೆ 6 ಇಂಚು ಪ್ಲಸ್ 2 ಇಂಚ್ ಎಕ್ಸ್ಟ್ರಾ, ಡಾಟ್ಗೋಸ್ಕರ 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಮತ್ತು 1.5 ಇಂಚು ಸ್ಟಿಚಿಂಗೋಸ್ಕರ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಮಾರ್ಕ್ ಮಾಡ್ಕೊಳ್ಳೋಣ. ಸೈಡಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಬಿಟ್ಟು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಸೆಂಟ್ರಲ್ಲಿ ನೋಡಿ, ಇಲ್ಲಿ ಒಂದು ಡಾಟ್ ಬರುತ್ತೆ. ಮತ್ತು ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಆ ಡಾಟ್ಗೋಸ್ಕರ. ಮತ್ತು ಬ್ಯಾಕು 1 ಇಂಚ್ ಎಕ್ಸ್ಟ್ರಾ ಬೇಕು ಯಾವಾಗಲೂ ಫ್ರಂಟ್ಗಿನ್ನ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ. ಟೋಟಲ್ 2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಶೇಪು ಅವ್ರು ಕೇಳಿದ್ದಾರೆ. ನೋಡಿ, ಇಲ್ಲಿ ಸೆಂಟ್ರಲ್ಲಿ 1 ಇಂಚ್ ಗ್ಯಾಪ್ ಇಟ್ಟಿದ್ದೀನಿ. ಮತ್ತು ನೆಕ್ಕನ್ನು 1/4 ಇಂಚ್ ಬಿಟ್ಟು ಕಟಿಂಗನ್ನು ಮಾಡ್ಕೊಳ್ಳೋಣ. ಓಕೆನಾ? ಇಲ್ಲಿ ಸ್ವಲ್ಪ ಕರ್ವಾಗಿ ಇಟ್ಟಿದ್ದೀನಿ. ಮತ್ತು ಆರ್ಮಲ್ ಮಾರ್ಕ್ ಪ್ರಕಾರನೇ ಮಾಡ್ಕೊಂಡು ಹೋಗೋಣ. ಓಕೆನಾ? ಇದು 1.5 ಇಂಚ್ ಎಕ್ಸ್ಟ್ರಾ. ಯಾಕೆ ಅಂತಂದರೆ ನಿಮಗೆ 3 ಸ್ಟಿಚಿಂಗನ್ನು ಹಾಕ್ಕೊಡ್ತೀವಿ. ಇಲ್ಲಿ ಒಂದು ನ್ಯಾಚನ್ನು ಹಾಕ್ಕೊಳ್ಳೋಣ. ಇಲ್ಲಿಗೆ ಬ್ಯಾಕ್ ಕಟ್ಟಿಂಗ್ ಮುಗಿದಿದೆ. ಓಕೆನಾ? ಬ್ಯಾಕನ್ನು ಎತ್ತಿಡೋಣ. ಇವಾಗ ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಬಟ್ಟೆ ತುಂಬ ಕಮ್ಮಿ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡಿ ಮಾಡಬೇಕಾಗಿದೆ. ಬಟ್ಟೆ ಅವರೇ ಕೊಟ್ಟಿರೋದ್ರಿಂದ ಲೈನಿಂಗ್ ಕ್ಲಾತ್. ಈಗ ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಸ್ಲೀವ್ಸು ಅರ್ಧ ಇಂಚು ಕೆಳಗಡೆ ಸ್ಟಿಚಿಂಗ್ಗೆ ಅಂತ ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅವ್ರ ಸ್ಲೀವ್ಸ್ ಬಂದು 5 ಇಂಚಿದೆ. 5 ಇಂಚ್ ಅವ್ರ ಸ್ಲೀವ್ಸು ಮತ್ತು ಅರ್ಧ ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್. ಇಲ್ಲಿ 3 ಇಂಚ್ ಬಿಟ್ಟು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಆರ್ಮಾಲ್ ಕಟ್ಟಿಂಗ್ಗೆ ಅಂತ ನೋಡಿ 3 ಇಂಚ್ ಒಂದು ಮಾರ್ಕು, ಇಲ್ಲಿ 5 ಇಂಚ್
ಸ್ಲೀವ್ ಲೆಂತ್ 5 ಇಂಚು, ಇಲ್ಲಿಗೆ 3 ಇಂಚು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ಆರ್ಮಲ್ ಲೂಸ್ ಬಂದು 14.25 ಇದೆ, 7 ಕಾಲು. ಅದನ್ನು ಕರೆಕ್ಟಾಗಿ 7 ಕಾಲೇ ಇಟ್ಕೊತೀನಿ ನಾನು. ಆರ್ಮಲ್ ಕಟ್ ಮಾಡುವಾಗ 1 ಇಂಚ್ ಕಮ್ಮಿ ಮಾಡ್ಕೋಬೇಕು. ಸ್ಲೀವ್ಸನ್ನು ಕಟ್ ಮಾಡುವಾಗ ಅಳತೆ ಎಷ್ಟಿದೆಯೋ ಅಷ್ಟೇ ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ. ಸ್ಲೀವ್ ಲೂಸ್ ಬಂದು 12.25 ಇದೆ. 12.25ಗೆ ಒಂದು ಮಾರ್ಕನ್ನು ಮಾಡ್ಕೊತೀನಿ. ಈ ಥರ ನೋಡಿ, ಕರುವಾಗಿ ಒಂದು ಮಾರ್ಕ್ ಮಾಡಿಕೊಂಡು 1.5 ಇಂಚ್ ಎಕ್ಸ್ಟ್ರಾ ಬಿಟ್ಟು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಅದೇ ಥರ ಸ್ಲೀವ್ಸ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಈ ಥರ ಒಂದು ಕಟ್ಟಿಂಗನ್ನು ಮಾಡ್ಕೊತೀನಿ. ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದಕ್ಕೆ ಈ ಥರ ಕರುವಾಗಿ ಇಲ್ಲೊಂದು ಮಾರ್ಕನ್ನು ಮಾಡ್ಕೊಳ್ಳೋಣ, ನ್ಯಾಚನ್ನು ಹಾಕ್ಕೊಳ್ಳೋಣ. ಮತ್ತು ಆರ್ಮಲ್ಗೂ ಒಂದು ನ್ಯಾಚ್ ಹಾಕ್ಕೊತಾ ಇದ್ದೀನಿ, ಮತ್ತು ಸ್ಲೀವ್ ಸೆಂಟ್ರ್ ಪಾಯಿಂಟ್ಗೆ ಒಂದು ನ್ಯಾಚನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಫ್ರಂಟಲ್ಲಿ ಕೂಡ ಜಾಯಿಂಟ್ ಹಾಕೋಕ್ಕೆ ಈಸಿಯಾಗಿ ಗೊತ್ತಾಗಲಿ ಅಂತ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಆರ್ಮಲ್ ಶೇಪ್ ತುಂಬ ಇಂಪಾರ್ಟೆಂಟು. ಆರ್ಮಲ್ ಶೇಪನ್ನು ಈ ಥರ ಒಂದು 3/4 ಇಂಚಷ್ಟು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಆರ್ಮಲ್, ಫ್ರಂಟ್ ಸ್ಲೀವ್ ಶೇಪ್ ಆರ್ಮಲ್ ಜಾಯಿಂಟ್ಗೋಸ್ಕರ ಈ ಥರ ಕಟ್ ಮಾಡಿ ತೆಗೆದು ಅಲ್ಲಿಗೆ ಒಂದು ನ್ಯಾಚನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಬ್ಯಾಕ್ ಆರ್ಮಲ್ ಅದೇ ಥರ ಫ್ರಂಟ್ ಯಾವ ಥರ ಕಟಿಂಗ್ ಮಾಡಿಕೊಂಡು ಅದೇ ಥರ ಬ್ಯಾಕನ್ನು ಕೂಡ ಕಟ್ ಮಾಡ್ಕೋಬೇಕು. ಆದರೆ 1/4 ಇಂಚ್ ಮಾತ್ರ. ನೋಡಿ, ಈ ಥರ ಅದೇ ಶೇಪಲ್ಲಿ 1/4 ಇಂಚ್ ಮಾತ್ರ ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ಈ ಥರ ಬಂದಿದೆ. ಇದು ಬ್ಯಾಕು, ದೊಡ್ಡ ಪೀಸು ಫ್ರಂಟ್. ಓಕೆ, ಆಯ್ತಲ್ಲ. ಇವಾಗ ಸ್ಲೀವ್ಸ್ ಕಟ್ಟಿಂಗ್ ರೆಡಿಯಾಗಿದೆ. ಇಲ್ಲೊಂದು ಚೂರು ಜಾಯಿಂಟ್ ಬರುತ್ತೆ, ಅದನ್ನು ಆಮೇಲೆ ಫ್ರಂಟ್ ಇಟ್ಕೊಂಡು ನೋಡಿಕೊಂಡು ಎಷ್ಟು ಜಾಯಿಂಟ್ ಹಾಕಬೇಕು ಅಂತ ಸೆಂಟ್ರು ಮಾರ್ಕ್ ಇರುತ್ತಲ್ಲ ಅದನ್ನು ನೋಡಿಕೊಂಡು ಒಂದು ಜಾಯಿಂಟನ್ನು ಹಾಕ್ಕೊಳ್ಳೋಣ. ಓಕೆನಾ. ಇವಾಗ ಫ್ರಂಟು ವೇಸ್ಟನ್ನು ಈ ಥರ ಇಟ್ಕೊಂಡು ಬ್ಯಾಕ್ ಪೋರ್ಷನ್ ತೊಗೊಂಡು ಮಾರ್ಕನ್ನು ಮಾಡ್ಕೊಳ್ಳೋಣ. ಫಸ್ಟು ಬ್ಯಾಕ್ ಪೋರ್ಷನ್ ಇಟ್ಟು, ಬಟ್ಟೆ ತುಂಬ ಕಮ್ಮಿ ಇರೋದ್ರಿಂದ ಅಡ್ಜಸ್ಟ್ ಮಾಡಿ ಮಾಡ್ತಾಯಿದ್ದೀನಿ. ಕೆಲವರು ಬಟ್ಟೆ ಕಡಿಮೆ ಕೊಡ್ತಾರೆ, ಅವ್ರಿಗೂ ಕೂಡ ಅಡ್ಜಸ್ಟ್ ಮಾಡಿ ಮಾಡಬೇಕಾಗತ್ತೆ. ನೋಡಿ, ಈಗ ಬ್ಯಾಕನ್ನು ಇಟ್ಕೊಂಡು ಫುಲ್ಲಾಗಿ ಒಂದು ಮಾರ್ಕನ್ನು ಮಾಡ್ಕೊತೀನಿ. ಆ ಬ್ಯಾಕು ಕಟ್ಟಿಂಗ್ ಮೇಲೇ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ ಕಟ್ಟಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಕೆಳಗಡೆ ಕೂಡ ಅದೇ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ಎಲ್ಲ ಕಡೆಯೂ ಬ್ಯಾಕ್ ಎಷ್ಟಿದೆಯೋ ಅಷ್ಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆನಾ. ಇವಾಗ ಬ್ಯಾಕ್ ಪರ್ಸ್ನ ಎತ್ತಿಟ್ಟು ಈಗ ಫ್ರಂಟು ನೋಡೋಣ. ಇವಾಗ ಬ್ಯಾಕ್ ಫುಲ್ ಮಾರ್ಕ್ ಮಾಡ್ಕೊಂಡಿದ್ದಾಯ್ತಲ್ಲ. ಫ್ರಂಟ್ ಡೀಪು 3.5 ಇಂಚ್ ಇಡ್ತಾಯಿದ್ದೀನಿ. ಓಕೆನಾ. ಮೇಲಿಂದ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು 3.5 ಇಂಚು ಬ್ಯಾಕ್, 3 ಇಂಚ್ ಡೀಪು, ಫ್ರಂಟು 3.5 ಇಂಚ್ ಡೀಪ್ ಇಡ್ತಾಯಿದ್ದೀನಿ. ಓಕೆನಾ. ಇಲ್ಲಿ ಅರ್ಧ ಇಂಚ್ ಬಿಟ್ಟು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇವಾಗ ಕಪ್ಸ್ ಪಾಯಿಂಟು, ಅವ್ರದ್ದು ಕಪ್ ಪಾಯಿಂಟ್ 9.5 ಮತ್ತು ಎಡ್ಜ್ ಪಾಯಿಂಟ್ ಬಂದು 12.5. ಇವಾಗ ಇಲ್ಲಿ ನಾವು ಅರ್ಧ ಇಂಚ್ ಬಿಟ್ಟು ಸ್ಟಿಚಿಂಗ್ ಅಂತ ಬ್ಯಾಕ್ ಮಾರ್ಕಿನ ಅರ್ಧ ಇಂಚು ಈ ಥರ ಬಿಟ್ಟು ಸ್ಟಿಚಿಂಗ್ ಅಂತ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀವಿ. ಸೈಡಿಂದ ಕಪ್ ಪಾಯಿಂಟಿಗೆ 3.5 ಇಂಚನ್ನು ತೊಗೊತಾ ಇದ್ದೀನಿ. ಓಕೆ, ಈ ಥರ ತೊಗೊಂಡು ಇವಾಗ ನಾನು ಸ್ಟ್ರೈಟಾಗಿ ಅಲ್ಲಿಂದ ಕೆಳಗಡೆವರೆಗೂ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಓಕೆನಾ. ಇವಾಗ ಆರ್ಮಲ್ ಸೆಂಟ್ರಿಂದ ಈ ಸೆಂಟ್ರಿಗೆ ಈ ಥರ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ನೋಡ್ಕೊಳ್ಳಿ. ಆರ್ಮಲ್ ಸೆಂಟ್ರಿಂದ ಈ ಸೆಂಟ್ರ್ ಪಾಯಿಂಟ್ಗೆ ಮತ್ತು ಅಲ್ಲಿಂದ ಕೆಳಗಡೆವರೆಗೂ 3/4 ಇಂಚಷ್ಟು ಈ ಥರ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಓಕೆನಾ. 3/4 ಇಂಚು, 1.5 ಇಂಚಷ್ಟು ಇಟ್ಟರೆ ಸಾಕಾಗುತ್ತೆ. ಹಾಗೆ ಆರ್ಮಲ್ ಜಾಯಿಂಟ್ ಹತ್ರ ಕೂಡ ಅರ್ಧ ಇಂಚು ಬಿಟ್ಟು ನಾನು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಬ್ಯಾಕು ಜಾಯಿಂಟ್ ಮಾರ್ಕ್ ಇದೆ. ಓಕೆನಾ. ಅದನ್ನು ಹೈಲೈಟ್ ಮಾಡಿಕೊಂಡೆ ಅಷ್ಟೇ. ನೋಡಿ, ಈ ಥರ ಅರ್ಧ ಇಂಚ್ ಬಿಟ್ಟು ಕೆಳಗಡೆ 1.5 ಇಂಚಷ್ಟು, 3/4 ಇಂಚ್ ಆ ಕಡೆ, 3/4 ಇಂಚ್ ಈ ಕಡೆ, ಮೇಲ್ಗಡೆ ಅರ್ಧ ಇಂಚು, ಕೆಳಗಡೆ ಅವ್ರಿಗೆ 1.5 ಇಂಚ್ ಕಪ್ ಸೈಜ್ ಬೇಕು. ಹಾಗಾಗಿ 3/4 ಇಂಚು, 1.5 ಇಂಚಷ್ಟು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಓಕೆನಾ. ಇವಾಗ ಆರ್ಮಲ್ ಹತ್ರ
ಬ್ಯಾಕ್ ಆರ್ಮೋಲ್ ಹತ್ರ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ, ಅದೇ ಥರ ಬ್ಯಾಕ್ ಮಾರ್ಕಿಂದ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಸ್ಟ್ರೈಟಾಗಿ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. 1.5 ಇಂಚ್ ಬಿಟ್ಟು ಮತ್ತೆ ಎಕ್ಸ್ಟ್ರಾ ಒಂದು ಮಾರ್ಕು, ಇಷ್ಟನ್ನು ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ ಕಟಿಂಗ್ ಮಾಡ್ಕೊಳ್ಳೋಣ. 1/4 ಇಂಚ್ ಬಿಟ್ಟು ನೆಕ್ಗೆ ಯಾವಾಗಲೂ 1/4 ಇಂಚ್ ಬಿಟ್ಟು ಮಾಡ್ತೀವಿ, ಶೋಲ್ಡ್ರ್ ಹತ್ರ ಅರ್ಧ ಇಂಚ್ ಬಿಟ್ಟಿರ್ತೀವಿ. ಇದೊಂದು ಚೂರು ಎಕ್ಸ್ಟ್ರಾ ಇದೆ, ಇದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ಕೆಳಗಡೆ ಕೂಡ ಅರ್ಧ ಇಂಚು. ಈ ಮಾರ್ಕ್ ಕರೆಕ್ಟಾಗಿ ನಾನು ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಓಕೆನಾ? ಆರ್ಮಲ್ ಕೂಡ ಶೇಪ್ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಬ್ಯಾಕ್ ಮಾರ್ಕ್ಗಿನ್ನ ಅರ್ಧ ಇಂಚು ಎಕ್ಸ್ಟ್ರಾ ಶೇಪಾಗಿ ಬರಬೇಕಲ್ಲ, ಫ್ರಂಟ್ ಶೇಪ್ ಜಾಸ್ತಿ ಬೇಕಲ್ಲ, ಅದರಿಂದ ಅರ್ಧ ಇಂಚ್ ಎಕ್ಸ್ಟ್ರಾವನ್ನು ತೊಗೊತಾ ಇದ್ದೀನಿ. ಈಗ ಈ ಪೀಸ್ ಏನಿದೆಯೋ ಫ್ರಂಟ್ ಕಪ್ಸು ಸೈಡ್ ಪೀಸ್ ಏನಿದೆಯೋ ಅದನ್ನು ಕಟ್ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ 1.5 ಇಂಚ್ ಬಿಟ್ಟು ಎಕ್ಸ್ಟ್ರಾ ಬಿಟ್ಟು ಕಟ್ಟಿಂಗನ್ನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಆ ಅಳತೆ ಕರೆಕ್ಟಾಗಿ ಇಲ್ಲಿ ಮೇಲ್ಗಡೆ ಅರ್ಧ ಇಂಚನ್ನು ಬಿಟ್ಟು ಈ ಮಾರ್ಕ್ ಕರೆಕ್ಟಾಗಿ ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಸ್ಟ್ರೈಟ್ ಮಾಡ್ಕೊತಾ ಇದ್ದೀನಿ. ಇಲ್ಲೊಂದು ಚೂರು ಬಟ್ಟೆ ಶಾರ್ಟೇಜ್ ಕಾಣಿಸ್ತಾ ಇದೆ, ಅಳತೆ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಜಾಯಿಂಟ್ಗೆ ಅಂತ ಒಂದು ನ್ಯಾಚನ್ನು ಹಾಕ್ಕೊತಾ ಇದ್ದೀನಿ. ಓಕೆನಾ? ಇದೆಲ್ಲ ವೇಸ್ಟ್ ಪೀಸ್ಗಳನ್ನು ಎತ್ತಿಟ್ಕೊಂಡು ನೋಡಿ ಈ ಥರ ಬಂತು ಕಟ್ಟಿಂಗು. ಓಕೆ, ಇಲ್ಲಿ ಅರ್ಧ ಇಂಚು ಕಡಿಮೆ ಕಾಣಿಸ್ತಾ ಇದೆ ನನಗೆ. ಸ್ಟಿಚಿಂಗ್ ಯಾವ ಥರ ಮಾಡ್ತೀವೋ ಆ ಥರ ಅಳತೆ ಮಾಡಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಅರ್ಧ ಇಂಚು ಕಮ್ಮಿ ಬರ್ತಾಯಿದೆ. ಅರ್ಧ ಇಂಚನ್ನು ಒಂದು ಪೀಸ್ ಹಾಕಿ ಜಾಯಿಂಟನ್ನು ಮಾಡ್ಕೊತಾ ಇದ್ದೀನಿ. ಈ ಥರ ಯಾವಾಗಲೂ ಬಟ್ಟೆ ಕಡಿಮೆ ಬರಲ್ಲ. ಅವ್ರ ಕಸ್ಟಮರ್ ಒಂದು ಸ್ವಲ್ಪ ಬಟ್ಟೆ ಕಡಿಮೆ ಕೊಟ್ಟಿರೋದ್ರಿಂದ ಒಂಚೂರು ಜಾಯಿಂಟ್ ಬರ್ತಾಯಿದೆ. ನೋಡಿ, ಕಟ್ಟಿಂಗಲ್ಲೇ ಜಾಯಿಂಟ್ ಬರ್ತಾಯಿದೆ. ಇದು ನಾವು ಜಾಯಿಂಟ್ ಹಾಕೋದಕ್ಕೆ ಎಷ್ಟು ಬಟ್ಟೆ ಬೇಕೋ ಅಷ್ಟನ್ನ ಬಿಟ್ಟು ಒಂದು ಸ್ಟ್ಯಾಪ್ಲರನ್ನು ಹಾಕ್ಕೊತಾ ಇದ್ದೀನಿ ಎರಡು ಸೈಡು. ನಾನು ಕಟ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಕೆಲವರು ಸೂಜಿ ಹಾಕ್ಕೊತಾರೆ, ನಾನು ಸ್ಟ್ಯಾಪ್ಲರ್ ಹಾಕ್ಕೊತಾ ಇದ್ದೀನಿ. ಈಗ ಅರ್ಧ ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಕಟ್ಟಿಂಗನ್ನು ಮಾಡ್ಕೊತೀನಿ. ಸೈಡಲ್ಲೂ ಕೂಡ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಡ್ತಾಯಿದ್ದೀನಿ. ಓಕೆನಾ? ನೋಡಿ, ಇವಾಗ ಈ ಥರ ಬಂದಿದೆ. ಪುನಃ ಇನ್ನೊಂದು ಸಾರಿ ಅಳತೆ ಮಾಡ್ಕೊಂಡು ನೋಡ್ಕೊಳ್ಳೋಣ. ಬ್ಯಾಕ್ ಇಟ್ಟು ಅದರ ಮೇಲೆ ಫ್ರಂಟ್ ಪೀಸನ್ನು ಇಟ್ಟೋಣ. ಆವಾಗ ಗೊತ್ತಾಗುತ್ತೆ ಕಟ್ಟಿಂಗು ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ. ಓಕೆ, ಈ ಥರ ಇಟ್ಟು ನೋಡಿದ್ರೆ ಸೈಡ್ ಆರ್ಮಲ್ ಹತ್ರ ಕರೆಕ್ಟಾಗಿ ಕೂತ್ಕೋಬೇಕು. ಓಕೆನಾ? ಇವಾಗ ನಾವು ಎಕ್ಸ್ಟ್ರಾ ಜಾಯಿಂಟ್ ಹಾಕ್ಕೊಂಡಿದ್ವಲ್ಲ, ಅದು ಕರೆಕ್ಟಾಗಿ ಬಂದಿದೆಯಾ ಒಂದು ಸಾರಿ ನೋಡ್ಕೊಬಿಡೋಣ. ನೋಡಿ, ಈ ಥರ ಇಟ್ಕೊಂಡು ಸ್ಟಿಚಿಂಗ್ ಯಾವ ಥರ ಮಾಡ್ತೀವಿ ಆ ಥರ ಮಾಡ್ಕೊಂಡು ನೋಡಿದ್ರೆ ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ. ಸೈಡ್ ಕೂಡ ಅದೇ ಥರ ಒಂದ್ರ ಮೇಲೆ ಒಂದಿಟ್ಟು ಮಾರ್ಕ್ ಅಳತೆ ಮಾಡಿ ನೋಡ್ಕೊಳ್ಳೋಣ ಸೈಡ್ ಜಾಯಿಂಟ್ ಕರೆಕ್ಟಾಗಿ ಬರುತ್ತಾ ಅಂತ. ಇಲ್ಲೊಂದು 1/4 ಇಂಚ್ ಎಕ್ಸ್ಟ್ರಾ ಬರ್ತಾಯಿದೆ, ಅದೊಂದು ಚೂರು 1/4 ಇಂಚ್ ಕಟ್ ಮಾಡಿ ತೆಗಿತಾಯಿದ್ದೀನಿ. ಓಕೆನಾ? ಇವಾಗ ಸೈಡ್ ಅಟ್ಯಾಚ್ ಮಾಡುವಾಗ ಫ್ರಂಟು ಬ್ಯಾಕು ಕರೆಕ್ಟಾಗಿ ಬರುತ್ತೆ. ಓಕೆ, ಇವಾಗ ವೇಸ್ಟ್ ಅವ್ರದ್ದು ಎಷ್ಟಿದೆ ಅಂತ 24 ಇಂಚ್ ವೇಸ್ಟ್ ಇದೆ. ಅದರ ಕಾಲು ಭಾಗ ಅಂದರೆ 6 ಇಂಚು. 6 4 24, ಅರ್ಧ ಇಂಚು ಕಡಿಮೆ. ಬ್ಯಾಕಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡಿದ್ದೀವಿ, ಫ್ರಂಟಲ್ಲಿ ಅರ್ಧ ಇಂಚು ಕಡಿಮೆ ಬಟ್ಟೆಯನ್ನು ಬಿಟ್ಕೋಬೇಕಾಗುತ್ತೆ. ನೋಡಿ, ಈ ಥರ ಆಯ್ತಲ್ಲ. ಇವಾಗ ಈ ಮಾರ್ಕನ್ನು ಸ್ವಲ್ಪ ಕ್ರಾಸಾಗಿ ಅರ್ಧ ಇಂಚ್ ಕಡಿಮೆಗೆ ಮಾಡ್ಕೊತಾ ಇದ್ದೀನಿ. ಎರಡು ಸೈಡಲ್ಲಿ ಮಾಡ್ಕೊಂಡು ಅದು ಅರ್ಧ ಇಂಚ್ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಓಕೆನಾ? ಇವಾಗ ಕರೆಕ್ಟ್ ಆಯಿತು. ನೋಡಿ, ಇನ್ನೊಂದು ಸಾರಿ ಚೆಕ್ ಮಾಡ್ಕೊತಾ ಇದ್ದೀನಿ ನಾನು. ಎಷ್ಟು ಸಾರಿ ಚೆಕ್ ಮಾಡಿದ್ರೂ ಸಾಲದು, ಚೆಕ್ ಮಾಡಿಕೊಂಡಷ್ಟು ಒಳ್ಳೆಯದು. ನೋಡಿ, ಇದು ಈ ಥರ ಜಾಯಿಂಟ್ ಹಾಕಿದ್ರೆ ಇದು ಕರೆಕ್ಟಾಗಿ ಬರುತ್ತೆ. ಓಕೆನಾ? ಈ ಸೈಡ್ ಕೂಡ ಅಟ್ಯಾಚಿಂಗ್ ಕರೆಕ್ಟಾಗಿ ಬರುತ್ತೆ, ಎಲ್ಲ ಓಕೆ. ಇವಾಗ ಕಟ್ಟಿಂಗ್ ನೋಡಿ ಈ ಥರ ಬಂದಿದೆ. ಫ್ರಂಟು ಬ್ಯಾಕು ಸ್ಲೀವ್ಸಲ್ಲಿ ನೋಡಿ, ಇದು ಸ್ಲೀವ್ಸ್. ಓಕೆ, ನೀವು ಡೈರೆಕ್ಟಾಗಿ ಕಸ್ಟಮರ್ ಬಟ್ಟೆನ ಅಥವಾ ನಿಮ್ಮ ಬಟ್ಟೆನ ಡೈರೆಕ್ಟಾಗಿ ಇಟ್ಕೊಂಡು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಹಿಂಗನ್ನು ಮಾಡಿ ಆಮೇಲೆ ಓಕೆ ಅನಿಸಿದ್ಮೇಲೆ ಲೈನಿಂಗನ್ನು ಕಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ಎಲ್ಲರಿಗೂ ಹೇಗೆ ಅನ್ನಿಸ್ತು? ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಫಾಲೋ ಮಾಡ್ಕೊಳ್ಳಿ, ಮತ್ತು
ಹೊಸ ಹೊಸ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಲೇಬೇಡಿ. ಓಕೆ ಫ್ರೆಂಡ್ಸ್.